ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಂತ ಅಂದ್ರೆ, ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಸೊ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ 25th ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ, ಸೊ ಜಸ್ಟ್ ಫಾರ್ 300 ರುಪೀಸ್ಗೆ ನಿಮಗೆ ರೀಡಿಂಗ್ ಸಿಗ್ತಾ ಇದೆ. ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ, ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ನಿಮ್ಗೆ ಎಲ್ಲದಕ್ಕೂ ಗೈಡೆನ್ಸ್ ಬೇಕು, ಕ್ಲಾರಿಟಿ ಬೇಕು, ಅಂಡ್ ಡೆಫಿನೆಟ್ಲಿ ನಿಮ್ಮಲ್ಲಿ ಇರುವಂತ ಎಲ್ಲಾ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಬೇಕು ಅಂತ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ 300 ರುಪೀಸ್ಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇಂಥದೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ನಾನು ಹೇಳ್ತೀನಿ. ಅನ್ಲಿಮಿಟೆಡ್ ಕ್ವಶನ್ಸ್ ನೀವು ಕೇಳ್ಬೋದು, ಅನ್ಲಿಮಿಟೆಡ್ ಆಗಿ ನೀವು ಮಾತಾಡ್ಬೋದು. ಸೊ ಡೆಫಿನೆಟ್ಲಿ ನೀವು 25th ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ. ರೀಡಿಂಗ್ ಎಲ್ಲರಿಗೂ 300 ರುಪೀಸ್ಗೆ ಸಿಗ್ತಾ ಇದೆ. ಸೊ ನೀವು ನನ್ನ ಸಬ್ಸ್ಕ್ರೈಬರ್ ಆಗಿರಿ, ನಾನ್ ಸಬ್ಸ್ಕ್ರೈಬರ್ ಆಗಿರಿ, ಡಸಂಟ್ ಮ್ಯಾಟರ್. ನೀವು ನನ್ನ ಚಾನಲ್ ನ ವಿಸಿಟ್ ಮಾಡಿ ರೀಡಿಂಗ್ ತಗೋಬೇಕು ಅಂತ ಇದ್ರೆ 25th ಏಪ್ರಿಲ್ ಒಳಗಡೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜಸ್ಟ್ 300 ರುಪೀಸ್ಗೆ ರೀಡಿಂಗ್ ಸಿಗುತ್ತೆ. ಸೊ ನೀವು ಆಫ್ಟರ್ 25th ಏಪ್ರಿಲ್ ಕಾಲ್ ಮಾಡ್ತೀರಾ ಅಂತ ಅಂದ್ರೆ ಡೆಫಿನೆಟ್ಲಿ 25th ಆದ್ಮೇಲೆ ಸೊ 300 ರುಪೀಸ್ಗೆ ರೀಡಿಂಗ್ ಸಿಗೋದಿಲ್ಲ. ಇನ್ನು ಜಸ್ಟ್ 5 ಡೇಸ್ ಇದೆ ಅಷ್ಟೇ. ಸೊ 25th ಏಪ್ರಿಲ್ ಬರೋದಿಕ್ಕೆ. ಸೊ ಈ ಒಂದು 5 ಡೇಸ್ ಅಲ್ಲಿ ಯಾರೆಲ್ಲ ರೀಡಿಂಗ್ ತಗೊಬೇಕು ಅಂತ ಆಸಕ್ತಿ ಇದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ 300 ರುಪೀಸ್ ರೀಡಿಂಗ್ ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರ ಫೇವರೇಟ್ ವಿಡಿಯೋ ಲವ್ ನೋಟ್ಸ್ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಅಂಡ್ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಇದಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಅಂಡ್ ಈ ಒಂದು ವಿಡಿಯೋ ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲರಿಗೂ ರೆಸನೆಂಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಇವಾಗ ಲವ್ ನೋಟ್ಸ್ ನ, ಲವ್ ಮೆಸೇಜಸ್ ನ ಓಪನ್ ಮಾಡೋಣ. ಓಕೆ, ಸೊ ಫಸ್ಟ್ ಮೆಸೇಜ್. ಓಕೆ, ಸೊ ಏಂಜಲ್ಸ್ ಗೈಡೆನ್ಸ್ ನ ನಾವು ಆಮೇಲೆ ಓಪನ್ ಮಾಡೋಣ. ಸೊ ಫಸ್ಟ್ ಲವ್ ನೋಟ್ಸ್ ನ ಓಪನ್ ಮಾಡಿ, ಸೊ ಅದರಲ್ಲಿ ಏನ್ ಬರುತ್ತೆ, ನಿಮ್ಮ ಪಾರ್ಟ್ನರ್ ಏನ್ ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡ್ಕೊಂಡು ಬನ್ನಿ. ಓಕೆ ಗೈಸ್, ಸೊ ನಿಮ್ಮ ಪಾರ್ಟ್ನರ್ ಅವರ ಲವ್ ಫೀಲಿಂಗ್ಸ್ ಯಾವ ತರ ಇದೆ ನಿಮ್ಮ ಮೇಲೆ ಅನ್ನೋದನ್ನ ಇವಾಗ ಫಸ್ಟ್ ತಿಳ್ಕೊಳ್ಳೋಣ. ಸೊ ಫಸ್ಟ್ ಲವ್ ಮೆಸೇಜ್, ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಉಲ್ಟಾ ಕಾಣಿಸ್ತಾ ಇದೆ ನಂಗೆ ಗೊತ್ತು. ಓಕೆ, ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ. ಸೊ ನನಗೆ ಗೊತ್ತಿಲ್ಲ ನನ್ನ ಜೀವನ ಯಾವ ತರ ಇದೆ, ಯಾವ ತರ ಹೋಗ್ತಾ ಇದೆ ಅಂತ, ಬಟ್ ನನಗೆ ನಂಬಿಕೆ ಇದೆ ನನ್ನ ಜೀವನ ಯಾವುದೇ ರೀತಿನಲ್ಲಿ ಹೋಗ್ತಾ ಇದ್ರು ಕೂಡ ನೀನು ನನ್ನ ಜೊತೆಗೆ ಲೈಫ್ ಲಾಂಗ್ ನನ್ನ ಒಂದು ಹೆಜ್ಜೆ ಹಾಕೊಂಡು ನನ್ನ ಜೀವನದಲ್ಲಿ ನೀವು ಇರ್ತೀಯಾ ಅಂತ ಹೇಳಿ ನನಗೆ ತುಂಬಾನೇ ಕಾನ್ಫಿಡೆನ್ಸ್ ಇದೆ, ಹೋಪ್ ಇದೆ, ಭರವಸೆ ಇದೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ಅವ್ರ ಲೈಫ್ ಹೇಗೆ ಹೋಗ್ತಾ ಇದೆ, ಅವ್ರು ಯಾವ್ದೇ ರೀತಿ ಪ್ಲಾನ್ ಮಾಡ್ತಾ ಇಲ್ಲ, ಮುಂದೆ ಹೋಗ್ತಾ ಇದಾರೆ, ಲೈಫ್ ಹೇಗೆ ಕರ್ಕೊಂಡು ಹೋಗುತ್ತೆ ಆಗ ಹೋಗ್ತಾ ಇದಾರೆ, ಗೋಯಿಂಗ್ ವಿತ್ ದ ಫ್ಲೋ ಅನ್ನೋ ರೀತಿನಲ್ಲಿ ಅವ್ರ ಜೀವನ ಇದೆ. ಬಟ್ ಅವ್ರ ಲೈಫ್ ಕಷ್ಟ ಬರುತ್ತಾ ಸುಖ ಬರುತ್ತಾ ಅಂತ ಏನೂ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದು ನಂಬಿಕೆ ಇದೆ, ನನ್ನ ಲೈಫಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ನೀವು ಅವರ ಜೊತೆಗೆ ಹೆಜ್ಜೆ ಹಾಕೊಂಡು ಅವ್ರ ಲೈಫ್ ಉದ್ದಕ್ಕೂ ನೀವು ಇರ್ತೀರಾ, ಸಪೋರ್ಟ್ ಮಾಡ್ತೀರಾ, ಮೋಟಿವೇಟ್ ಮಾಡ್ತೀರಾ, ಸೊ ನನ್ನನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಹೇಳಿ ಕಾಯ್ತಾ ಇರ್ತೀನಿ. ಸೊ ನನ್ಗೆ ನಂಬಿಕೆ ಇದೆ ನೀನ್ ನನ್ನ ಲೈಫಲ್ಲಿ ಯಾವಾಗ್ಲೂ ಕೂಡ ನನ್ನ ಜೊತೆಯಲ್ಲಿ ಇರ್ತೀಯಾ ಅಂತ ನಂಬಿಕೆ ಇದೆ ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ. ಓಕೆ, ಸೊ ಸೆಕೆಂಡ್ ಮೆಸೇಜ್, ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ಬರ್ತಾ ಇದೆ. ಸೊ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ. ಸೊ ಡೆಫಿನೆಟ್ಲಿ ಅವರ ಲೈಫ್ ಅಲ್ಲಿ ಯಾರಾದ್ರೂ ಫೇವ್ರೆಟ್ ವ್ಯಕ್ತಿ ಇದ್ದಾರೆ, ಫೇವ್ರೆಟ್ ಪರ್ಸನ್ ಇದ್ದಾರೆ, ಒಂದು ನಿಷ್ಕಲ್ಮಶವಾಗಿ ಅವ್ರನ್ನ ಯಾರಾದ್ರೂ ಎಮೋಷನಲ್ ಆಗಿ, ಫಿಸಿಕಲಿ, ಮೆಂಟಲಿ ಅಟ್ಯಾಚ್ಮೆಂಟ್ ಅಲ್ಲಿ ಇದಾರೆ ಅಂದ್ರೆ ದಟ್ ಈಸ್ ಯು ಅಂತ ಹೇಳ್ಬೋದು. ಸೊ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್, ನೀನು ನನ್ನ ಜೀವನದಲ್ಲಿ ಒಂದು ಫೇವ್ರೆಟ್ ಆದಂತ ವ್ಯಕ್ತಿ, ನನಗೆ ಅಚ್ಚುಮೆಚ್ಚಿನ ವ್ಯಕ್ತಿ ಯಾರಾದ್ರೂ ಇದಾರೆ ಅಂದ್ರೆ ದಟ್ ಈಸ್ ಯು ಅಂತ ಹೇಳಿ ನಿಮ್ಮ ವ್ಯಕ್ತಿಲಿ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಯು ಆರ್ ಮೈ ಟ್ರೂ ಲವ್, ಮೈ ಸೋಲ್ ಮೇಟ್, ಮೈ ಎವ್ರಿಥಿಂಗ್ ಅಂತ ಹೇಳ್ತಿದ್ದಾರೆ. ಸೊ ನೀನು ನನ್ನ ಜೀವನದ ನಿಜವಾದ ಪ್ರೀತಿ, ನನ್ನ ಸೋಲ್ ಮೇಟ್, ನನ್ನ ಜೀವನ, ನನ್ನ ಸರ್ವಸ್ವ ಎಲ್ಲವೂ ಕೂಡ ನೀನೇ ಆಗಿದ್ಯಾ ಅಂತ ಹೇಳ್ತಿದ್ದಾರೆ. ಸೊ ನೀವು ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ ಅವ್ರಿಗೆ ಗೊತ್ತಾಗಿದೆ
ಜೀವನ ಅಂದ್ರೆ ಹೆಂಗಿರುತ್ತೆ, ರಿಲೇಶನ್ಶಿಪ್ ಅಂದ್ರೆ ಏನು, ನಿಜವಾದ ಪ್ರೀತಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನೀವು ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ. ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ನೀನೇ ನನ್ನ ನಿಜವಾದ ಪ್ರೀತಿ, ನನ್ನ ಟ್ರೂ ಲವ್, ನನ್ನ ಸೋಲ್ ಮೇಟ್, ನನ್ನ ಪಾರ್ಟ್ನರ್, ನನ್ನ ಜೀವನ, ನನ್ನ ಲೈಫ್, ನನ್ನ ಇಡೀ ಸರ್ವಸ್ವ ಎಲ್ಲನೂ ಕೂಡ ನೀನೇ ಅಂತ ಹೇಳಿ ನಿಮ್ಮ ವ್ಯಕ್ತಿ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಐ ನೆವರ್ ಲವ್ಡ್ ಎನಿಬಡಿ ದಿ ವೇ ಐ ಲವ್ ಯು ಅಂತ ಬರ್ತಾ ಇದೆ. ಸೊ ಅವರು ನಿಮ್ಗಿಂತ ಮುಂಚೆ ಅವ್ರು ಯಾರನ್ನೂ ಇಷ್ಟೆಲ್ಲ ಪ್ರೀತಿ ಮಾಡಿಲ್ಲ, ಇಷ್ಟೆಲ್ಲ ಹಚ್ಕೊಂಡಿಲ್ಲ. ಸೊ ನೀವೇ ಅವ್ರ ಲೈಫ್ ಅಲ್ಲಿ ಫಸ್ಟ್ ಲವ್ ಅಂತ ಹೇಳ್ತಿದ್ದಾರೆ. ಸೊ ಇವತ್ತೇನ್ ನಿಮಗೆ ಪ್ರೀತಿ ಮಾಡ್ತಿದ್ದಾರೆ, ಪ್ರೀತಿ ಕೊಡ್ತಿದ್ದಾರೆ, ಈ ಹಿಂದೆ ಅವರು ಅವ್ರ ಲೈಫ್ ಅಲ್ಲಿ ನಿಮ್ ತರ ಅವ್ರು ಯಾರನ್ನೂ ಇಷ್ಟಪಟ್ಟಿರ್ಲಿಲ್ಲ. ಸೊ ನೀವೇ ಅವರ ಫಸ್ಟ್ ಅಂಡ್ ಲಾಸ್ಟ್ ಲವ್ ಅನ್ನೋ ರೀತಿನಲ್ಲಿ ಒಂದು ಮೆಸೇಜಸ್ ಬರ್ತಾ ಇದೆ. ಓಕೆ, ವೆರಿ ಬ್ಯೂಟಿಫುಲ್ ಆಕ್ಚುಲಿ. ಓಕೆ, ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಾರೆ. ಅವ್ರ ಲೈಫ್ ಅಲ್ಲಿ ಅವರು ಯಾರನ್ನಾದ್ರೂ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ, ಬಿಲೀವ್ ಮಾಡ್ತಾರೆ, ಟ್ರಸ್ಟ್ ಮಾಡ್ತಾರೆ ಅಂತ ಅಂದ್ರೆ ಅದು ನಿಮ್ಮನ್ನ ಮಾತ್ರ ಅವರ ಜೀವನದಲ್ಲಿ. ಈ ಒಂದು ವ್ಯಕ್ತಿ ಅಷ್ಟು ಸುಲಭವಾಗೆಲ್ಲ ಯಾರನ್ನು ನಂಬಲ್ಲ, ಯಾರ ಕೈಯನ್ನು ಕೂಡ ಇವ್ರು ಹಿಡಿಯಲ್ಲ. ಸೊ ಇವತ್ತು ಅವ್ರು ನಿಮ್ಮನ್ನ ನಂಬ್ತಿದ್ದಾರೆ, ಬಿಲೀವ್ ಮಾಡ್ತಿದ್ದಾರೆ ಅಂದ್ರೆ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ನಿಮ್ಮ ಪ್ರೀತಿಗೆ ಸರೆಂಡರ್ ಆಗಿದ್ದಾರೆ. ಸೊ ಯಾರು ಪ್ರೀತಿಗೆ ಸರೆಂಡರ್ ಆಗಿರ್ತಾರೋ ಆ ಒಂದು ವ್ಯಕ್ತಿಗಳು ಪ್ರೀತಿನಲ್ಲಿ ಯಾವತ್ತಿಗೂ ಸೋತು ಗೆಲ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಬಿಲೀವ್ ಮಾಡ್ತೀನಿ ನಿನ್ನ, ಐ ಬಿಲೀವ್ ಇನ್ ಯು. ಸೊ ನನಗೆ ನಂಬಿಕೆ ಇದೆ, ನನ್ನ ಜೀವನದಲ್ಲಿ ನೀನ್ ಯಾವಾಗ್ಲೂ ಖುಷಿಯಾಗಿ ನನ್ನ ಜೊತೆಗೆ ಇರ್ತೀಯಾ ಅಂತ ಹೇಳಿ. ಸೊ ಐ ಬಿಲೀವ್ ಇನ್ ಯು ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ವಾವ್. So I choose you and I will over and over and over without pause, without a doubt, in a heartbeat, I'll keep choosing you ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗ್ಲೂ ಅವರ ಜೀವನದಲ್ಲಿ ಎಷ್ಟೇ ಕಷ್ಟ ಬರ್ಲಿ, ಸುಖ ಬರ್ಲಿ, ಅವರ ಲೈಫ್ ಅಲ್ಲಿ ಅವರ ಡೆಸ್ಟಿನಿ ನಿಮ್ಮಿಂದ ಎಷ್ಟೇ ಅವ್ರನ್ನ ದೂರ ಮಾಡ್ತಾ ಇರ್ಲಿ, ನಿಮ್ಮ ಸಂಬಂಧದಲ್ಲಿ ಅವ್ರು ಎಷ್ಟೇ ದೂರ ಹೋಗ್ತಾ ಇರ್ಲಿ, ಅಥವಾ ವಿಧಿನೇ ನಿಮ್ಮನ್ನ ಸಪರೇಟ್ ಮಾಡ್ತಾ ಇರ್ಲಿ, ಅವ್ರು ಯಾವಾಗ್ಲೂ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ, ಚೇಸ್ ಮಾಡ್ತಾರೆ, ಯಾವಾಗ್ಲೂ ನಿಮ್ಮನ್ನ ಅವರು ಆಯ್ಕೆ ಮಾಡ್ಕೊಂತಾನೆ ಇರ್ತಾರೆ ಲೈಫ್ ಪಾರ್ಟ್ನರ್ ಆಗಿ. ಸೊ ಇದು ಅವರು ನಿಮಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀನ್ ಎಷ್ಟೇ ದೂರ ಹೋಗು, ವಿಧಿನೇ ನಮ್ಮನ್ನ ದೂರ ಮಾಡಿರ್ಲಿ, ನಾನು ಯಾವಾಗ್ಲೂ ನಿನ್ನ ಪಡ್ಕೊಂಡು ನೀನ್ ಹಿಂದೆ ಬರ್ತಾನೆ ಇರ್ತೀನಿ, ಚೇಸ್ ಮಾಡ್ತಾನೆ ಇರ್ತೀನಿ, ನಿನ್ನ ಆಯ್ಕೆ ಮಾಡ್ಕೊಂತಾನೆ ಇರ್ತೀನಿ. ಸೊ ಎಷ್ಟು ಜನ್ಮ ಆದ್ರೂ ಪರವಾಗಿಲ್ಲ, ನಿನಗೋಸ್ಕರ ನಾನು ಜೀವನ ಮಾಡಕ್ಕೂ ರೆಡಿ ಇದೀನಿ, ಸಾಯೋಕ್ಕೂ ರೆಡಿ ಇದೀನಿ ಅಂತ ಹೇಳಿ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೆಸೇಜಸ್ ಬರ್ತಿದೆ. Okay, so wow, for every day I miss you, for every hour I need you, every minute I feel you, for every second I want you forever ಅಂತ ಬರ್ತಾ ಇದೆ. ಸೊ ಪ್ರತಿ ದಿನ ನಾನು ನಿನ್ನ ಮಿಸ್ ಮಾಡ್ಕೋತೀನಿ, ಪ್ರತಿ ಗಂಟೆನೂ ಕೂಡ ನಾನು ನಿನ್ನ ಬಯಸ್ತೀನಿ, ಪ್ರತಿ ನಿಮಿಷನೂ ಕೂಡ ನಾನು ನಿನ್ನ ಪ್ರೀತಿನ ಫೀಲ್ ಮಾಡ್ತೀನಿ, ಪ್ರತಿ ಸೆಕೆಂಡ್ ಕೂಡ ನಾನು ಯಾವಾಗ್ಲೂ ನಿನ್ನ ಜೊತೆಗೆ ಇರಬೇಕು ಅಂತ ನಾನು ಯಾವಾಗ್ಲೂ ಕೂಡ ಅನ್ಕೊಂತಾನೆ ಇರ್ತೀನಿ. ಸೊ ನಾನು ನೀನು ಯಾವಾಗ್ಲೂ ಕೂಡ ನಮ್ಮ ಜೊತೆಗೆ, ನನ್ನ ಜೀವನದಲ್ಲಿ ನೀನು ಖುಷಿಯಾಗಿರ್ಬೇಕು, ನನ್ನ ಜೊತೆಗೆ ನಾನು ಯಾವಾಗ್ಲೂ ನಿನ್ನ ಪ್ರೀತಿ ಮಾಡ್ತಾನೆ ಇರ್ಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ. ಅವ್ರ ಲೈಫಲ್ಲಿ ಏನೇ ಆಗ್ಲಿ, ಏನೇ ಬಂದ್ರು ಕೂಡ ನೀವು ಅವ್ರ ಲೈಫಲ್ಲಿ ಇದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪವರ್ಫುಲ್ ಅಂಡ್ ಡೆಫಿನೆಟ್ಲಿ ತುಂಬಾನೇ ಕಾನ್ಫಿಡೆಂಟ್ ಆಗಿರ್ತಾರೆ ಅನ್ನೋದು ಈ ಒಂದು ಮೆಸೇಜಸ್ ಇಂದ ಗೊತ್ತಾಗ್ತಾ ಇದೆ. ಓಕೆ, ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ. ನೀನು ನನ್ನ ಕೈನ ಕೆಲವು ಕ್ಷಣಗಳು ಇಟ್ಕೊಳ್ಬಹುದು, ಕೆಲವು ಗಂಟೆಗಳು ಇಟ್ಕೋಬಹುದು, ಆದರೆ ನೀನು ನನ್ನ ಹೃದಯವನ್ನ ನೀನು ಸಾಯೋವರೆಗೂ, ನಾನ್ ಸಾಯೋವರೆಗೂ ಶಾಶ್ವತವಾಗಿ ಯಾವಾಗ್ಲೂ ನಿನ್ನ ನೆನಪುಗಳಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅವರ ನೆನಪು ಅಂದ್ರೆ ನಿಮ್ಮ ಜೊತೆಗೆ ಏನ್ ಕಳೀತಾರಲ್ಲ ಆ ಕ್ಷಣಗಳಾಗಿರ್ಬೋದು, ಮೆಮೊರೀಸ್ಗಳಾಗಿರ್ಬೋದು, ಅದೆಲ್ಲನೂ ಕೂಡ ಮರೆಯಕ್ ಸಾಧ್ಯನೇ ಇಲ್ಲ. ಸೊ ಅದು ಜೊತೆಲೂ ಕೂಡ ಮಣ್ಣಾಗಿ ಹೋಗುತ್ತೆ ಅನ್ನೋ ರೀತಿನಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ನೀವು ಅವ್ರನ್ನ ಮೀಟ್ ಮಾಡಿದಾಗ ಕೆಲವು ಗಂಟೆ ಅವ್ರ ಕೈ ಇಟ್ಕೋಬಹುದು, ಆದರೆ ನಿಮ್ಮ ನೆನಪು ಅವರ ಹೃದಯದಲ್ಲಿ ಶಾಶ್ವತವಾಗಿರುತ್ತೆ ಅನ್ನೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇರುವಂತಹ ಮೆಸೇಜ್. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಮೈ ಫೇವ್ರೆಟ್ ಪ್ಲೇಸ್ ಇಸ್ ಇನ್ಸೈಡ್ ಯೋರ್ ಹಗ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಾನು ಈ ಒಂದು ಕ್ಷಣದಲ್ಲಿ ನಿನ್ನ ಹಗ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ ದ ಸೇಮ್ ಟೈಮ್ ನನ್ನ ಫೇವ್ರೆಟ್ ಆದಂತ ಪ್ಲೇಸ್ ನಿನ್ನ ಒಂದು ತೋಳಿನಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತಬ್ಕೋಬೇಕು, ಹಗ್ ಮಾಡ್ಕೋಬೇಕು. ನಿಮ್ಮನ್ನ ಹಗ್ ಮಾಡ್ಕೊಂಡಾಗ ದೇ ಫೀಲ್ ವೆರಿ ಹ್ಯಾಪಿ ಅಂಡ್ ತುಂಬಾನೇ ಸೆಕ್ಯೂರ್ ಆಗಿ ಫೀಲ್ ಮಾಡ್ತಾರೆ ಅಂಡ್ ತುಂಬಾನೇ ಕಂಫರ್ಟಬಲ್ ಆಗುತ್ತೆ. ಆಮೇಲೆ ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗತ್ತೆ ನೀವು ಅವ್ರನ್ನ ಹಗ್ ಮಾಡೋದ್ರಿಂದ. ಸೊ ನಿಮ್ಮನ್ನ ಹಗ್ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಮೊಮೆಂಟ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ. ಓಕೆ,
ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇವ್ ಮಿ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಏನ್ ಹೇಳ್ತಿದೆ ಅಂದ್ರೆ, ಇವತ್ತು ನಾನು ಖುಷಿಯಾಗಿದ್ದೀನಿ, ನಗ್ನಾಗ್ತಾ ಇದ್ದೀನಿ ಅಂದ್ರೆ ಆ ಒಂದು ಖುಷಿಗೆ ನಗುಗೆ ಕಾರಣ ನೀನು. ಸೊ ನೀನು ನನಗೆ ಖುಷಿ ಕೊಟ್ಟಿದ್ದಕ್ಕೆ ಇವತ್ತು ನನ್ನ ಮುಖದಲ್ಲಿ ಸ್ಮೈಲ್ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ಓಕೆ, ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಗೆ, ನಿಮ್ಮ ಪಾರ್ಟ್ನರ್ಗೆ, ನಿಮ್ಮ ಪ್ರೀತಿಗೆ, ನಿಮ್ಮ ಸಂಬಂಧಕ್ಕೆ ಅಂತ. ಸೊ ಲೆಟ್ಸ್ ಸಿ. ಸೊ ಕಾಣಿಸ್ತಾ ಇದೆಯಾ? ಓಕೆ, ರೊಮ್ಯಾನ್ಸ್ ಅಂತ ಬರ್ತಾ ಇದೆ. ಸೊ ಐ ವಿಲ್ ಟೇಕ್ ಒನ್ ಮೋರ್. ನೋ ಅಂತ ಬರ್ತಿದೆ. ನೋ ಅಂಡ್ ರೊಮ್ಯಾನ್ಸ್ ಒಟ್ಟಿಗೆ ಬಂದಿರೋದ್ರಿಂದ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ರೊಮ್ಯಾನ್ಸ್ ಬರ್ತಾ ಇದೆ. ರೊಮ್ಯಾನ್ಸ್ ಇಸ್ ನಾಟ್ ಓನ್ಲಿ ಅ ಫಿಸಿಕಲ್ ಇಂಟಿಮೆಸಿ. ಸೊ ರೊಮ್ಯಾನ್ಸ್ ಅಂದಿದ ತಕ್ಷಣ ದೊಡ್ಡ ಮಟ್ಟದಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಖುಷಿ ಕೊಡ್ತಾರೆ, ಸಂತೋಷ ಕೊಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ಅಂಡ್ ನಿಮ್ಮ ಜೊತೆಗೆ ಯಾವಾಗ್ಲೂ ಕೂಡ ಹೆಜ್ಜೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಬಹುದು. ಅಂಡ್ ನಿಮ್ಮ ಜೊತೆಗೆ ಡೆಫಿನೆಟ್ಲಿ ರೊಮ್ಯಾನ್ಸ್ ಕೂಡ ಹೆಚ್ಚಾಗುತ್ತೆ, ಅದ್ರ ಜೊತೆಗೆ ಖುಷಿನೂ ಹೆಚ್ಚಾಗುತ್ತೆ, ಹ್ಯಾಪಿನೆಸ್ ಹೆಚ್ಚಾಗುತ್ತೆ. ಈ ಒಂದು ವ್ಯಕ್ತಿ ನಿಮ್ಗೆ ಟೈಮ್ ಸ್ಪೆಂಡ್ ಕೂಡ ಮಾಡ್ತಾರೆ. ಇದು ಕೂಡ ಒಂದು ರೊಮ್ಯಾನ್ಸೇ ಅಂತ ಹೇಳ್ತೀನಿ. ಸೊ ನೋ ಅಂತ ಬರ್ತಾ ಇದೆ. ಮೇ ಬಿ ನೀವು ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ, ಟ್ರಸ್ಟ್ ಮಾಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ನ. ಸೊ ಮೇ ಬಿ ನೀವು ಏನಾದ್ರೂ ರಾಂಗ್ ಡೆಸಿಷನ್ ತಗೋತಾ ಇದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ, ಇಲ್ಲ ಈ ಒಂದು ವ್ಯಕ್ತಿನ ಬಿಟ್ಬಿಡೋಣ ಅಥವಾ ಮೂವ್ ಆನ್ ಆಗ್ಬಿಡೋಣ ಅಥವಾ ಈ ಒಂದು ವ್ಯಕ್ತಿ ಸವಾಸನೆ ಬೇಡ, ಈ ರೀತಿ ನಾನು ನೆಗೆಟಿವ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ಫಸ್ಟ್ ಈ ಒಂದು ನೆಗೆಟಿವಿಟಿಯಿಂದ ಆಚೆಗೆ ಬಂದ್ರೆ ಡೆಫಿನೆಟ್ಲಿ ನಿಮಗೆ ರೊಮ್ಯಾನ್ಸ್ ಹೆಚ್ಚಾಗತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಹೇಳ್ತಾ. ಸೊ ಗಾಡ್ ಬ್ಲೆಸ್ ಯು ಗೈಸ್. ಅಂಡ್ ಡೆಫಿನೆಟ್ಲಿ ಯಾರೆಲ್ಲ ರೀಡಿಂಗ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಜಸ್ಟ್ ಫಾರ್ 300 rupeesಗೆ ರೀಡಿಂಗ್ ಸಿಗ್ತದೆ. ಬಿಫೋರ್ 25th April ಒಳಗಡೆ ಕಾಂಟ್ಯಾಕ್ಟ್ ಮಾಡೋರಿಗೆ ಮಾತ್ರ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.